ಅಥಣಿ ತಾಲೂಕಿನ ಐಗಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪಡತರವಾಡಿ ಗ್ರಾಮದ ಮಹಾದೇವ ಆನಂದ ದೇವಕಾತೆ ಅವರ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ನಿನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಮನೆಯಲ್ಲಿಯೇ ಎಲ್ಲ ಕುಟುಂಬಸ್ಥರು ಇರುವಾಗಲೇ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಸಂಪೂರ್ಣ ಗುಡಿಸಲು ಸುಟ್ಟು ಭಸ್ಮವಾಗಿದ್ದು, ಆದ್ದರಿಂದ ಈಗ ಈ ಕುಟುಂಬ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಈಗ ಬೀದಿ ಪಾಲದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಘಟನಾ ಸ್ಥಳಕ್ಕೆ ಭೇಟಿ ನೀಡಬೇಕಾಗಿದ್ದು, ಪ್ರತಿಯೊಂದು ವಸ್ತುಗಳನ್ನು ಕಳೆದುಕೊಂಡ ಕುಟುಂಬಸ್ಥರಿಗೆ ಆಸರೆಯಾಗಬೇಕಾಗಿದೆ. ಇನ್ನು ಅಥಣಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸುವ ಅಷ್ಟೊತ್ತಿಗೆ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಆದ ಕಾರಣ ಸಂಬಂಧಪಟ್ಟಂತಹ ಆಫೀಸರ್ಸ್ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಆಸರೆಯಾಗಬೇಕಾಗಿದೆ. ಇನ್ನು ಅಥಣಿ ತಾಲೂಕಿನ ಪೂರ್ವ ಭಾಗದ ಐಗಳಿ, ತೆಲಸಂಗ, ಕೊಟ್ಟಲಗಿ, ಕಕಮರಿ ಗ್ರಾಮಗಳಿಗೆ ಸರಿಸುಮಾರು 40ರಿಂದ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವುದರಿಂದ ಅಗ್ನಿಶಾಮಕ ವಾಹನ ಅಥಣಿಯಿಂದ ಬರಬೇಕಾಗಿದ್ದ ಅನಿವಾರ್ಯತೆಯಾಗಿದೆ. ಆದ ಕಾರಣ ಈಗ ಬೇಸಿಗೆ ಇರುವುದರಿಂದ ಇತರ ಘಟನೆಗಳು ಸಂಭವಿಸಬಹುದು. ಆದ್ದರಿಂದ ಹಲವಾರು ದಿನಗಳ ಬೇಡಿಕೆಯಾದ ಪೂರ್ವ ಭಾಗಕ್ಕೆ ಇನ್ನೊಂದು ಅಗ್ನಿಶಾಮಕ ಠಾಣೆ ಅತ್ಯಂತ ಜರೂರು ಇದ್ದು, ಈ ತರ ಘಟನೆಗಳು ಸಂಭವಿಸಿದಾಗ 15 ನಿಮಿಷಗಳ ಒಳಗಾಗಿ ವಾಹನ ಬಂದರೆ ಇಂತಹ ಘಟನೆಗಳನ್ನು ತಪ್ಪಿಸಬಹುದಾಗಿದೆ. ಈ ಕುರಿತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿಯವರು ಈ ಭಾಗಕ್ಕೆ ಇನ್ನೊಂದು ಅಗ್ನಿಶಾಮಕ ಠಾಣೆ ಮಂಜೂರು ಮಾಡಬೇಕೆಂದು ಈ ಭಾಗದ ಸಾರ್ವಜನಿಕರ ಬೇಡಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್ ಆಕಾಶ್ ಮಾದರ್, BV5 ನ್ಯೂಸ್ ಕನ್ನಡ, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.